ಅಲ್ಪ ಕ್ರಿಶ, ನೀನು ಹೆಂಡತಿ ಹೋದಾಕಿ 2 ದಿನ ಆತ. ನೀನು ಹೋಗಿದ್ದಿಂಬಾಲಿ. ಇಲ್ಲೇ ಅತ್ತಿಗೆ ಹೊಟ್ಯಾಗ ಚಾಕು ಚುಚ್ಚಾರ. ಆಕಿ ಸಾವು ಬದುಕಿನ ಮಧ್ಯೆ ಹೋರಾಡಿ ಮನೆಗೆ ಬಂದಾಳ. ಆಕಿ ನೋಡ್ಕೊಳ್ಳೋದು ಬಿಟ್ಟ ಅಲ್ಲಿ ಅವ್ರ ಅಪ್ಪನ ನೋಡ್ದೆ ಹೆಚ್ಚಾಗೈತೇನ? ಅವ್ರಪ್ಪ ಗುಳ್ಗಿ ತಗೊಂಡ ದವಾಖಾನಿಗೆ ತೋರಿಸ್ಕೊಂಬಂದ್ರ ಅವ್ರಿಗೆ ಆರಾಮಾಗಿರ್ತದ. ಹಾಂ, ಗುಳ್ಗಿ ಕೊಡಾಕ ಅವ್ರವ್ವ ಇರ್ತಾಳ. ಇನ್ನು ಒಬ್ಬಕ್ಕೆ ತಂಗಿ ಅದಾಳ, ತಮ್ಮ ಅದಾನ. ಈಕೆ ಒಬ್ಬಕ್ಕೆ ಹೋಗಿರ್ಬೇಕಂತ ಏನಾರ ಆಯ್ತೇನು? ಇಲ್ಲಿ ನಿಮ್ಮ ಅವ್ವ ನೋಡ್ಕೊಳಕ ನಾವು ಅದ ಬಿಡಿ, ನಾವು ಇಲ್ಲ ಅನ್ನಂಗಿಲ್ಲ ನಿಮ್ಮ ಅಮ್ಮ ನೋಡ್ಕೊಳಕ. ಆದ್ರೆ ಅತ್ತಿನ ಆಕಿಗೆ ಎಷ್ಟೆಲ್ಲ ಕಷ್ಟ ಆದಾಗ ಎಷ್ಟೆಲ್ಲ ಮಾಡಿದಾಳ ನಿಮ್ಮ ಮಮ್ಮಿ. ಆದ್ರೆ ಈಕಿ ಒಂಚೂರು ಅವ್ರಿಗೆ ಇಂಥ ಟೈಮ್ದಾಗ ಅವ್ರನ್ನ ನೋಡ್ಕೊಳ್ಳೋದು ಬಿಟ್ಟು ಅಡ್ಡಾಡಕ್ಕೆ ಹೋಗಿದ್ದಾಳಲ್ಲ, ಈಗೀಗ ಏನೂ ಅನ್ಸಂಗೇ ಇಲ್ಲ ನಿನ್ನ ಹೆಂಡತಿಗೆ. ಅಲ್ಲ ಅತ್ತೆ, ಯಾಕೆ ರೀತಿ ಹೇಳ್ತಾ ಇದ್ದೀರಾ? ಸುಂದ್ರಿ ಏನು ಮಾಡಿದ್ಲು? ಅವಳ ಪಾಡಿಗೆ ಅವಳು ಅವರಪ್ಪನ ಮನೆಗೆ ನಾನೇ ಹೋಗಿ ಬಿಟ್ಟು ಬಂದಿದ್ದೀನಿ. ಅವರಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಿತ್ತಲ್ಲ, ಮಗಳನ್ನ ನೋಡ್ಬೇಕನ್ನೋ ಆಸೆ ಇರುತ್ತೆ, ಅದಕ್ಕಾಗಿ ಹೋಗಿ ನಾನು ಬಿಟ್ಟು ಬಂದೆನು. ಆದರೆ ನೀವು ಈ ರೀತಿ ಅನ್ನೋದು ತಪ್ಪಾಗ್ತದೆ ಅಲ್ವಾ? ಅಲ್ಲ, ಕರ್ಕೊಂಡು ಹೋಗಿದ್ದಿ, ಬಿಟ್ಟು ಬಂದಿದ್ದಿ, ಕರೆ ನಾನು ಒಪ್ಕೋತೇನೆ. ಆದ್ರೆ ಇಲ್ಲಿ ನಿಮ್ಮ ಅಮ್ಮಗೆ ಇಂಥ ಪರಿ ನೋವಾಗೈತಿ. ಹಾಂ, ಹೇಳಕ್ಕೆ ಕುಂದ್ರಾಕ ಎಷ್ಟು ತ್ರಾಸ ಆಗ್ತೈತಿ. ನಿಮ್ಮ ಅವ್ವಾಗ ನಮ್ಗಿಂತ ಆಕಿ ಸೊಸಿನ ಬೇಕು. ನಾವು ಎಷ್ಟ ಮಾಡಿದ್ರು ನಿಮ್ಮ ಮಮ್ಮಿ ನಮ್ಮನ್ನ ಇದನ್ನ ಮಾಡಂಗಿಲ್ಲ. ಅಂಥದ್ರಾಗ ಜಲ್ದಿ ಬಂದು ನೋಡ್ಕೋಬೇಕಿಲ್ಲ. ಒಂದಿನ ನೋಡಿದ್ರೆ ಆತು. ಏನು ದಿನಗಟ್ಲೆ ಅಲ್ಲೇ ನೋಡ್ಕೋತಾರ ಅಪ್ಪ ನೋಡ್ಕೋತ ಕುಂದ್ರುವಂಥದ್ದು ಏನಾರ ಇರ್ತತೇನಲ್ಲಿ? ಅಯ್ಯೋ, ಈ ಟೈಮ್ದಾಗ ಹೋಗಿದ್ದಾಳ, ಹೋಗ್ಲಿ ಬಿಡಲ್ಲ ಅತ್ತೆ. ಮತ್ತಿನಕ್ಕಿ ಯಾವಾಗ ಹೋಗ್ತಾಳ? ಏನರ ಹಬ್ಬ ಹರಿದಿಂದ ಹೋಗ್ತಾಳ. ಅವ್ರ ಅಪ್ಪಾಗ ಇಂಥದ್ದಾಗೈತಿ, ಇಷ್ಟು ನೋವಾಗೈತೆ ಅಂದಾಗೂ ಹೋಗ್ಲಿಲ್ಲ ಅಂದ್ರೆ ಹೆಂಗೆ ಹೇಳು? ಈ ಟೈಮ್ದಾಗ ಹೋಗ್ಲೇಬೇಕಾಗ್ತದ. ಹೋಗ್ಬೋದು ಕ್ರೀಶ್, ನಾನೇನು ಬ್ಯಾಡ ಅನ್ನಕತ್ತಿಲ್ಲಪ್ಪ. ಹೋಗ್ಲಿ, ನೋಡ್ಲಿ, ಒಂದಿನ ಇರಬೇಕು ಬರಬೇಕು. 2 ದಿನ ಆತು ಹೋಗಿ. ಅಲ್ಲ, ಅತ್ತಿಗೆ ಹಿಂಗಾಗೈತಿ ಬರ್ಬೇಕನ್ನೋದು ಒಂದು ಲೀಟ್ರ್ ಖಬರಿ ಇಲ್ಲ ನೀನು ಹೆಂಡ್ತಿಗೆ? ಹಾಂ, ನೀನೇ ಯೋಚನೆ ಮಾಡ್ಜಾರ. ನಾ ಏನು ಸುಳ್ಳು ಹೇಳಕತ್ತಾನ ಅಂತೇಳಿ? ಖರೆ ಹೇಳಿದ್ ನೋಡು ಪ್ರೇಮ, ನೀ ಹೇಳೋದು ಮಾತ್ರ 100% 100 ಕನ್ನಡ ಐತಿ. ಅಲ್ಲ, ಹೋಗ್ಲಿ ಬಿಡು. ಹೋಗ್ಲಂತ ಕಳಿಸಿದ್ರೆ 2 ದಿನಗಟ್ಲೆ ಇರ್ತಾರೇನು? ಇಲ್ಲಿ ಅತ್ತಿಗೆ ಆರಾಮಿಲ್ಲ, ಅಡುಗೆ ಮಾಡಬೇಕು, ಉಣ್ಣಾಕ್ ಕೊಡಬೇಕು, ಆಕಿಗೆ ಹೇಳಕ್ಕೆ ಬರಲ್ಲ, ಕುಂದ್ರಾಕ್ ಬರಲ್ಲ. ಅದನ್ನೆಲ್ಲ ಯೋಚನೆ ಮಾಡಿದ್ಬಿಟ್ಟು ಅಪ್ಪನ ಮನೆಗೆ ಹೋಗಿ ಅಪ್ಪಗೆ ಹಾರ್ಟ್ ಅಟ್ಯಾಕ್ ಆಗೈತೆ ಅದು ಕುಂತ್ಬಿಟ್ಟಾಳ. ಹಾಂ, ಏನು ಅವ್ರ ಅಪ್ಪಗೆ ಹಾರ್ಟ್ ಅಟ್ಯಾಕ್ ಆದ್ರೆ ಗುಳಿಗೆ ಏನು ಈಗ ತಗೋತಾಳೆ ಏನು ಇವ್ರ ಅಪ್ಪ ತಗೋತಾನೋ? ಹಾಂ, ಬರಾಕ್ ಏನಕ್ಕಿಗೆ ಹಂಗೆ ನೋಡಿ ಸಲ್ಗಿ ಕೊಟ್ರೆ ಹಿಂಗೆ ಮಾಡ್ತಾಳೆ. ಆಕಿಗೆ ಬರಲಿ, ಚಂದಾಗ ಹೇಳ್ತಾನೆ ಆಕಿಗೆ. ಅಜ್ಜಿ, ಯಾಕೆ ಈ ರೀತಿ ಎಲ್ಲ ಮಾತಾಡಕತ್ತೀರಿ? ಸುಂದ್ರಿ ಹೋಗಿದ್ದ ತಪ್ಪೇನಾ? ಅಲ್ಲ, ಆಕೆ ಮನೆಗೆ ಹೋಗ್ಬಾರ್ದಂದ್ರೆ ಹೆಂಗೆ? ನಮ್ಮ ಅಮ್ಮ ಹಿಂಗಾಗೈತೆ ಅಂದ್ರೆ ನೀವು ಅದರಿ, ಆಮೇಲೆ ಅತ್ತೆ ಅದಾರು, ಮತ್ತು ಇವರೆಲ್ಲ ಏನು ಮಾಡ್ತೀರಾ? ಹಾಂ, ಇಲ್ಲ ನಿಮ್ಗೆ ಆಗಲಿಲ್ಲ ಅಂದ್ರೆ ಕೆಲಸದವ್ರನ್ನ ಇಟ್ಕೊರಿ, ಯಾರನ್ನಾದ್ರು ಕೆಲಸದವ್ರನ್ನ ಇಟ್ಕೊಂಡು ಕೆಲಸ ಮಾಡಿಸ್ರಿ. ಅಯ್ಯೋ ಶಿವನ, ಕೆಲಸದವ್ರನ್ನ ಇಟ್ಕೊಂಡೆ ಕೆಲಸ ಮಾಡ್ಬೇಕೇನು? ಅಯ್ಯೋ, ನಿಮ್ಮ ಅಮ್ಮಗ ಕೆಲಸದವ್ರು ಮಾಡಿದ ಕೆಲಸ ಸುದ್ದಾಗಂಗಿಲ್ಲ. ಮತ್ತು ಅದನ್ನು ಮಾಡಿದ್ರೆ ಮತ್ತೆ ನಾ ಮಾಡ್ಕೊತ ಕುಂದಿರ್ತಾ. ಮತ್ತು ನಾವು ಮಾಡೋದಿನ ಆಕಿ ಮಾಡೋದಿನ ಅವ್ರು ಮಾಡೋದಿನ ಎಲ್ಲ ಒಂದೇ ಅಲ್ಲ. ನೋಡಪ್ಪ, ನೀನು ಹೇಳ್ತೀನ ಹೋಗಿ ಕರ್ಕೊಂಡು ಬಾ. ಇನ್ನೂ 2 ದಿನ ಅಂತ ಬಿಡ್ತಿದ್ಯಲ್ಲೇ? ಹಂಗೆ ಜಾಸ್ತಿ ದಿನಾನು ತವ್ರ ಮನ್ಯಾಗ ಬಿಡಬಾರ್ದು. ಅದ ಸಲಿಗೆ ಸಿಕ್ಕಂಗಾಗ್ತದೆ, ನೆನ್ಪಿಟ್ಕ ನೀನು. ಅಲ್ಲೋ ಕ್ರಿಶ್, ನಿಮ್ಮ ಅತ್ತೆ ಅಷ್ಟು ಹೇಳಾಕತ್ತ ತಿಳಿಸಿ, ನಿನಗೆ ಅರ್ಥನ ಆಗ್ಬಲ್ತೇನು? ಹಾಂ, ನೀವು ಇಷ್ಟೆಲ್ಲ ಹೇಳೋದು ಕೇಳಿದ್ರ ಯಾಕೋ ನನಗೂ ಇವಾಗ ಖರೆ ಅನ್ಸಾಕತ್ತದ. ಹೌದು, ಸುಂದ್ರಿ ಒಂದಿನ ಇದು ಬರ್ತೀನಿ ಅಂತ ಹೇಳಿದ್ಲು. ಇನ್ನೂ ಯಾಕದಾಳ ಆಕೆ? ಹಾಗೆಲ್ಲ ಇರಾಕೆಲ್ಲ. ಆದರೆ ಯಾವ್ದಾಳ ಅಂದ್ರೆ ಏನೋ ತೊಂದರೆ ಆಗಿರ್ಬೇಕು, ಅದಕ್ಕೆ ಇರ್ತಾಳ ಆಕಿ. ಇಲ್ಲ ಅಂದ್ರೆ ಸುಂದ್ರಿ ಹಾಗೆಲ್ಲ ಇರಲ್ಲ ಅಜ್ಜಿ. ಅವಳು ಬರೋ ಟೈಮ್ಕ ಬಂದೇ ಬರ್ತಾಳ. ಹೌದು ಬಿಡಪ್ಪ, ನೀನು ಹೇಳ್ತೀನ ನಿನ್ನ ತಾಯಿನ ಎಲ್ಲಿ ಬಿಟ್ಕೊಡ್ತೀನಿ ನೀನು? ಈಗ ಗೊತ್ತಾಗಂಗಿಲ್ಲ ನಿನಗೆ, ಮುಂದೆ ಗೊತ್ತಾಕೈತಿ. ಒಂದಲ್ಲ ಒಂದು ದಿನ ನೀನು ಹೇಳ್ತೀನಿ ನಿನಗೆ ಕೈ ಕೊಡ್ತಾಳ, ಅವಾಗ ಗೊತ್ತಾಕತ್ತೆ ನಿನಗೆ. ಬಿಡಮ್ಮ, ನಾವು ಎಷ್ಟು ಹೇಳಿದ್ರು ಅವ್ನಿಗೆ ಅರ್ಥನ ಆಗಲ್ಲ. ಸುಮ್ಮನೆ ಯಾಕೆ ನಾವು ಹೇಳಿ ಹೇಳಿ ನಾವು ಕೆಟ್ಟವರಾಗಬೇಕು? ಅವ್ರು ಎಷ್ಟ ಮಾಡಿದ್ರು ಮತ್ತೆ ಗಂಡ ಹೆಂಡತಿ ಒಂದೇ ಆಗ್ತಾರೆ, ನಾವ ಕೆಟ್ಟವರಾಗೋದು. ಇವತ್ತೆ ಹಾಗೇನಿಲ್ಲ, ನಾನು ಯಾವಾಗ ಹೇಳಿನಿ ನೀವು ಕೆಟ್ಟದ್ದು ಹೇಳತ್ತಾರಂತ? ನೀವು ಹೇಳೋದು ಒಂದು ಕಡೆ ಸರಿ ಅಂತ ಅನಿಸ್ತತಿ ಅಂತ ಹೇಳಿದ್ನಲ್ಲ. ನೀವು ಹೇಳೋದು ಕರೆಕ್ಟೇ ಇದೆ. ಆದ್ರೆ ಸುಂದ್ರಿ ಬರಬೇಕಾಗಿತ್ತು, ಯಾಕೆ ಬಂದಿಲ್ಲ ಅಂತ ನನಗೆ ಇವಾಗ ಇದಾಗತ್ತಿ. ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗೈತೆ ಏನೋ, ಫೋನ್ ಮಾಡಿ ಕೇಳ್ತೀನಿ. ಹೇಳುದ ಕೇಳ, ಆಕಿನ ಕರ್ಕೊಂಡು ಬಾ. ಹೇಳಕ್ಕಿಗೆ ನಾವು ಹೇಳಿದಾಗ ಹೋಗಬೇಕು, ನಾವು ಹೇಳಿದಾಗ ಬರಬೇಕು. ಅದನ್ನ ಬಿಟ್ಟ ನಿನಗೆ ತಿಳಿದಂಗೆ ನಿನ್ನಲ್ಲಿ ಇರುವಂಗಿಲ್ಲ ಅಂತ ಹೇಳಕ್ಕಿಗೆ. ಯಾಕೆ ಹೇಳಾಕೇನು ಅನ್ಸ್ತೇನ? ಅನ್ಸಿದ್ರೆ ಹೇಳ, ನಾನು ಹೆಂಗೆ ಹೇಳ್ಬೇಕಂತೇಳಿ ಹೇಳ್ತಾನೆ. ಅಯ್ಯೋ ಅಜ್ಜಿ, ಯಾಕೆ ಈ ರೀತಿ ಎಲ್ಲ ನೀವು ತಲೆ ತುಂಬ್ತಾ ಇದ್ದೀರ ನನಗೆ? ಸುಂದರಿ ಮೇಲೆ ಕೆಟ್ಟ ಆಪಾದನೆ ಬರುವಾಗ ಯಾಕೆ ಮಾಡಕತ್ತೀರಿ ನನಗೆ? ನೋಡಿ ಅಜ್ಜಿ, ನಾನು ನೀವೇನೋ ಹೇಳಿದ್ರು ನಾನು ಆಕಿನ ಬಿಟ್ಕೊಡಲ್ಲ ಅಷ್ಟೇ. ಅಯ್ಯೋ ಬಿಡ್ಬೇವ, ಬಿಟ್ಕೊಡ್ಲಂತ ನಾವ ಕೆಟ್ಟಾರಾಗೋದು ನೋಡು. ಮತ್ತು ನೀನು ಹೇಳಿ ಅಯ್ಯೋ ನೀನೇ ಕೆಟ್ಟಕ್ಕೆ ಆಗಿಬಿಡ್ತಿದ್ಯಾ. ಆಮೇಲೆ ಏನಾರ ಮಾಡ್ಕೊಂಡು ಹೋಗ್ಲಿ ಬಿಡು. ಅವರಿಬ್ರು ಗಂಡ ಹೆಂಡತಿ ಮಧ್ಯೆ ನಾವು ಯಾಕೆ ಹೋಗೋನು? ಅವನುಂಟು, ಅವ್ನ ಹೆಂಡತಿ ಉಂಟು, ಅವ್ರ ಅಮ್ಮ ಉಂಟು, ಏನಾದರೂ ಮಾಡ್ಕೊಂಡು ಹೋಗಲಿ. ಸರಿಪ್ಪ, ನಿನಗೆ ಒಳ್ಳೇದಾಗಲಿ ಅಂತ ನಾವು ಹೇಳಿದ್ವಾ? ನಿನ್ನೆ ಕೆಟ್ಟದ್ದು ಅನ್ಸಿದ್ರ ನಮ್ಮನ್ನ ಕ್ಷಮಿಸ್ಬಿಡು, ನಾವು ತಪ್ಪ ಹೇಳಿದ್ವು ಅಂದ್ರೆ. ಅಯ್ಯೋ ಅತ್ತೆ, ಯಾಕೆ ಈ ರೀತಿ ಎಲ್ಲ ನಂಗೆ ತಲೆ ತಿಂತಾ ಇದ್ರ? ಸರಿ, ಇವಾಗಲೇ ಫೋನ್ ಮಾಡಿ ಸುಂದ್ರಿಗೆ ಇವಾಗಲೇ ಬಾ ಅಂತ ಹೇಳ್ತೀನಿ, ಸರಿನಾ? ಅಷ್ಟು ಮಾಡಿ ಪುಣ್ಯ ಕಟ್ಕೋ ಹೋಗು. ಹೆಂಗೆ ಅಮ್ಮ,
ಸುಂದ್ರಿ ಬರೋ ಹಂಗೆ ಮಾಡೇ ಬಿಟ್ವಿ. ನೋಡು ಮತ್ತೆ ಇಲ್ಲೆಲ್ಲ ಕೆಲಸ ಬಿಟ್ಟ ಹೋಗ್ಬಿಟ್ಟಾಳ. ಎಲ್ಲ ಕೆಲಸ ನಾವು ಮಾಡಬೇಕು. ಆಕಿ ನೋಡಿದ್ರೆ ಅಲ್ಲಿ ಅವ್ರ ಪಪ್ಪನ ಮನ್ಯಾಗ ಆರಾಮಾಗಿ ಹೋಗಿ ಕುಂತಾಳ. ಇಲ್ಲಿ ಮಾಡ ಅಂದ್ರೆ ಎಷ್ಟು ದಿನ ನಾವು ಮಾಡ್ಬೇಕು ಕೆಲಸನ. ಈಕಿ ನೋಡಿದ್ರೆ ಆರಾಮಿಲ್ಲ ಅಂತ ಈಕಿ ಮಕ್ಕೊಂಡಾಳ, ಚಾಕು ಚುಚ್ಚಿಸ್ಕೊಂಡು ಬಂದ. ನಾವು ನೋಡಿದ್ರೆ ಎಲ್ಲ ಕೆಲಸ ನಾವು ಮಾಡ್ಬೇಕು. ನನಗೂ ಮಾಡಿ ಸಾಕಾಗೈತಿ. ಅದಕ್ಕೆ ಅವಂಗೆ ಹಿಂಗೆ ತಲೆ ತುಂಬಕ್ಕೆ ನೋಡತ್ತೀನಿ. ಅದ್ರಾಗ ಸರಿಯಾದ ಟೈಮ್ ನೀನು ಬಂದ, ನೀನು ನನಗೆ ಸಾಥ್ ಕೊಟ್ಟು. ಇವಾಗ ನೋಡು ಹೆಂಗೆ ಫೋನ್ ಹಚ್ಚಿ ಇವಾಗ ಕರೆಸ್ತಾರಂತೇಳಿ. ಆದರೂ ನನಗೆ ಯಾಕೋ ಆಕಿನ ಬಿಟ್ಕೊಡಂಗ ಕಾಣಿಸತ್ತೇನೆ ಇಲ್ಲ. ಅವನ್ ಸಿಟ್ಲೇ ಮಾತಾಡ್ತಾನೆ ಅನ್ಕೊಂಡೇನ. ಪ್ರೀತಿಯಿಂದ ಯಾವಾಗ ಬರ್ತಿ ಸುಂದ್ರಿ, ಇವಾಗ ಬರಾಕತ್ತಿದ್ಯಾ ಅಥವಾ ನಾಳೆ ಬರ್ತೀಯಾ, ಯಾವಾಗ ಬರ್ತಿ ಸುಂದ್ರಿ ಅಂತ ಕೇಳ್ತಾನೆ ಹೊತ್ತು, ಏಯ್ ಇವಾಗ ಬಾಲೆ, ಇವಾಗ ಸದ್ದ ಇಲ್ಲಿ ನೀನು ಇರ್ಬೇಕಂತ ಕೆಲಸ. ಅವನೇನು ಹಿಂಗೆ ಹೇಳಂಗಿಲ್ಲ, ನೆನ್ಪಿಟ್ಗ. ಅವನೇನಕೇನು ಜೊತೆ ಜಗಳ ಮಾಡಕ್ಕೆ ನೋಡ್ತಾನೇನು? ಜಗಳ ಮಾಡಲ್ಲ. ಪ್ರೀತಿಯಿಂದ ಇರ್ತಾರೆ ಅವ್ರು ಇನ್ನೂ ಹೊತ್ತು ದೂರ ಆಗಂಗಿಲ್ಲ. ಅವ್ರು ನೆನ್ಪಿಟ್ಕೊ ನೀನು. ಅವ್ರನ್ನ ಬ್ಯಾರಿ ಮಾಡಕ್ಕೆ ನಿನಗೆ ಯಾವತ್ತೂ ಆಗಂಗಿಲ್ಲ. ಅಲ್ಲ ಅಮ್ಮ, ಯಾಕೆ ಈ ರೀತಿ ಎಲ್ಲ ಮಾತಾಡತ್ತಿದ್ದಿ? ನಾನು ಏನಾದರೂ ತಪ್ಪಾಗಿ ಮಾತಾಡಿ ನೀನು? ಅಲ್ಲ, ನೀನು ಈ ರೀತಿ ಮಾತಾಡೋದು ನನಗೆ ಯಾಕೋ ಒಂಥರ ಆಗ್ತಾ ಇದೆಯಮ್ಮ. ನೀನು ಹೋಗಿ ಈ ರೀತಿ ಮಾತಾಡೋದ? ಅಲ್ಲ, ನಾನೇನಾದರೂ ಅವರಿಬ್ಬರು ದೂರ ಮಾಡಕ್ಕೆ ನೋಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದಿ? ಇಲ್ಲ ಅಮ್ಮ, ಅವರಿಬ್ಬರು ಇಲ್ಲಿ ಬಂದು ಚಂದಾಗ ಇರಲಿ ಅಂತ ಅಂದ್ಕೊಂಡ್ರೆ ನೀನು ನನಗೆ ಸಾಥ್ ಕೊಟ್ಟಿ ಅಂತ ಅಂದ್ಕೊಂಡಿ ನಾನು. ಆದರೆ ನೀನು ಇವಾಗ ನನ್ನ ಬೈತಾ ಇದೆಯಾ ಅಥವಾ ಹೊಗಳ್ತಾ ಇದೆಯಾ? ನನಗಂತೂ ಒಂದು ಗೊತ್ತಾಗತ್ತಿಲ್ಲ. ಅಯ್ಯೋ, ಏನೋ ಒಂದು ಏನಾರ ಆಗಲಿ, ಸುಮ್ಮನೆ ಇದ್ಬಿಡು. ಹೌದು, ನೀನ್ಯಾಕೀಗ ಅವನ್ನ ಕರ್ಸಂತ ನಿಂತಿದ್ದಿ ಒಂದು ಮೆಟ್ಟಿನ ಮೇಲೆ? ಯಾಕಿಲ್ಲ ಬಿಡಮ್ಮ, ನನಗೆ ಯಾಕೋ ಮನಸ್ಸಿಗೆ ತುಂಬ ಬೇಜಾರಾಯಿತು. ನಾನು ಸ್ವಲ್ಪ ಮಲ್ಕೋತೀನಿ. ಅಯ್ಯೋ ಶಿವನ, ನಾನೇನಂತ ಹೋಗಿ ಮಲ್ಕೋತಿದ್ದಿ ನೀನು? ಇದೊಳ್ಳೆ ವಿಚಿತ್ರ ಆತಲ್ಲ. ನನಗೇನು ಹೇಳಬೇಡಮ್ಮ, ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು. ನೀ ಅಂದಿರೋ ಮಾತು ನನ್ನ ಮನಸ್ಸಿಗೆ ಹತ್ತಿದಂಗೆ ಆಯ್ತು. ಅಯ್ಯಯ್ಯ, ಹುಚ್ಚು ಹುಡುಗಿವ ಎಲ್ಲ ಮನ್ಸಿಗೆ ತಗೋತದಂತ. ಅಯ್ಯೋ ಶಿವನ, ನಾನೇನ್ರ ಒಂದು ಅನ್ನೋದು, ಈಕೇನ್ರ ಒಂದು ಅನ್ನೋದು, ಏನಾರು ತೊಗೊಂಡು ಮನ್ಸಿಗೆ ತೊಗೊಂಡ್ಬಿಡೋದು. ತಾನೇ ಸುಮ್ಮನೆ ಹಾಕಾಬಿಡು. ಕ್ರಿಶಾ, ಕಿರಿಶಾ. ಹಾಂ ಹೇಳಿ ಅಜ್ಜಿ, ಏನಾಯ್ತು? ಎದಕ್ಕೆ ಕರೆದ್ರಿ? ಏನಂದಪ್ಪ ನೀನು ಹೇಳ್ತಿ? ಅದು ಅಜ್ಜಿ, ನಾ ಫೋನ್ ಮಾಡಿಲ್ಲ. ಆಗಲೇ ಒಬ್ಬರು ಕ್ಲೈಂಟ್ ಫೋನ್ ಮಾಡಿದ್ರು, ಅವ್ರ ಜೊತೆ ಮಾತಾಡೀನಿ. ಹೀಗೆ ಮಾಡ್ತೇನೆ ಅಜ್ಜಿ, ನಿನ್ನ ಮುಂದೆ ಮಾಡ್ತೇನೆ. ಹೊರಗೋಗಿ ಮಾತಾಡೋಂಥ ಅದೇನಿರ್ತತಿ, ನಿನ್ನ ಮುಂದೆ ಮಾತಾಡ್ತೇನೆ ನೋಡು. ಹಲೋ, ಹಾಂ ಸುಂದರಿ, ಎಲ್ಲಿದ್ಯಾ? ಯಾವಾಗ ಬರ್ತಿದ್ದಿ? ಹಾಂ ರೀ, ಹೇಳಿ. ಯಾವಾಗ ಬರ್ತೀಯ ಅಂತ ಕೇಳೀನಿ. ಅಯ್ಯೋ, ಅದು ಇವತ್ತು ಬರಾತೀನಿ ರೀ. ಆದ್ರೆ ಅದು ಸಡನ್ ಆಗಿ ಅಮ್ಮಗನ್ನ ಯಾರೋ ಕಿಡ್ನಾಪ್ ಮಾಡ್ಯಾರ ಅನ್ನೋದು ಗೊತ್ತಾಯಿತು. ಅವನ ತುಂಬ ಹೊಡೆದಿದ್ದಾರಂತ. ಒಬ್ಬ ಅಜ್ಜ ಭಿಕ್ಷೆ ಬೇಡತ್ತಿದ್ದಂತ ಅಲ್ಲಿ ಅವನು ನೋಡಿದಾನ. ನಾವು ಅವ್ನು ಯಾಕೆ ಎಲ್ಲಿ ಹೋಗಿದ್ದಾನಂತ ಚಿಕ್ಕಮ್ಮ ಒಂದೇ ಸವನ ಹುಡ್ಕೋಣ ಅಂತಂದ ತಕ್ಷಣ ನೋಡಕ್ಕಂತ ಹೋಗಿದ್ವಿ. ಆ ಅಜ್ಜ ಹೇಳಿದ. ಅದಕ್ಕೆ ಈಗ ಅವನ್ನ ಹುಡ್ಕಾಡತ್ತಿದ್ವಿ. ಹೇಳ್ರಿ, ಏನಾದರೂ ಅರ್ಜೆಂಟ್ ಇತ್ತಾ? ಹೌದಾ? ಹಾಗಾದ್ರೆ ಇವಾಗ ನೀವು ಅಮ್ಮಗನ್ನ ಹುಡ್ಕಾಡಕತ್ತೀರಿ, ಸಿಕ್ಕತ್ನಾ ಇಲ್ವಾ? ಇನ್ನೂ ಇಲ್ಲ ರೀ, ಸಿಕ್ಕಿಲ್ಲ. ನಾನು ಚಿಕ್ಕಮ್ಮ ಇಬ್ಬರು ಹುಡುಕ್ತಾ ಇದ್ದೀವಿ. ಇದು ಅಪ್ಪಂಗೆ ಗೊತ್ತಿಲ್ಲ. ನಾನು ಚಿಕ್ಕಮ್ಮ ಅಷ್ಟೇ ಹುಡುಕ್ತಾ ಇದ್ದೀವಿ. ಎಲ್ಲಿದ್ದಾನೋ ಏನೋ, ಸಿಗ್ತಾನೂ ಇಲ್ಲ. ಯಾವುದೋ ದುಡ್ಡಿನ ಸಲುವಾಗಿ 2 ಲಕ್ಷ ಅಂತೆ. ಅದ್ರ ಸಲುವಾಗಿ ಜಗಳ ಮಾಡ್ತಿದ್ರಂತೆ. ನಾನು ಕೊಟ್ಟಿದ್ದೀನಿ ಅಂತ ಇವನು ಅಂತಿದ್ದಾನಂತೆ, ನಾನು ಇಸ್ಕೊಂಡಿಲ್ಲ ಅಂತ ಅವನು ಅಂತಿದ್ದಾನಂತೆ. ಏನಾಗಿದೆಯೋ ಏನೋ, ಅವನ ಸಿಕ್ಕಾಪಟ್ಟೆ ಅಲ್ಲೇ ಹೊಡೆದು ಎಳ್ಕೊಂಡು ಹೋದ್ರಂತೆ. ಈಗ ಎಲ್ಲಿ ಕರ್ಕೊಂಡೋಗಿದ್ದಾರೆ ಏನೋ ಒಂದೂ ಗೊತ್ತಾಗ್ತಾ ಇಲ್ಲ. ಚಿಕ್ಕಮ್ಮ ನೋಡಿದ್ರೆ ಒಂದೇ ಸಮನೆ ಆಡ್ತಾ ಇದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತಿದ್ದಾರೆ. ಅಯ್ಯೋ ಚಿಕ್ಕಮ್ಮ, ಇದಕ್ಕೆಲ್ಲ ಯಾವ ಪೊಲೀಸ್ ಕಂಪ್ಲೇಂಟು, ನೋಡೋಣ ಬನ್ನಿ ಅಂತ ಕರ್ಕೊಂಡು ಬಂದೆ. ಅದನ್ನೇ ಹುಡುಕ್ತಾ ಇದ್ದೀವಿ ಇವಾಗ. ಹೌದಾ, ಸರಿ. ಹಾಗಿದ್ರೆ ನೀನು ಅಲ್ಲೇ ಇಟ್ಕೊಂಡು ಅಮ್ಮಗನ್ನ ಹುಡುಕಿ, ಸರಿನಾ? ನೀನು ಅಮ್ಮಗೆ ಸಿಕ್ಕ ಮೇಲೆ ನನಗೆ ಫೋನ್ ಮಾಡು. ಇಲ್ಲ ಹಾಗೇನಾದರೂ ಎಮರ್ಜೆನ್ಸಿ ಇದ್ದರೆ ಹೇಳು, ನಾನು ಇವಾಗಲೇ ಬರ್ತೀನಿ. ಏನಾದರೂ ಹೆಲ್ಪ್ ಆಗ್ಬೋದು ನಾನು ಬಂದರೆ. ಅಯ್ಯೋ ಬೇಡ ರೀ, ಅಲ್ಲಿ ಅತ್ತೆ ಅಂತೆಗೆ ನೀವು ಇರಲೇಬೇಕು. ನೀವಲ್ಲೇ ಇರಿ, ನಾನೇ ಬರ್ತೀನಿ. ಸುಮ್ಮನೆ ಮತ್ತೆ ನೀವು ಯಾಕೆ ಬರ್ತೀರಾ? ನಾನು ಸಾಯಂಕಾಲವರೆಗೂ ನೋಡ್ತೀನಿ. ಸಿಗಲಿಲ್ಲ ಅಂದರೆ ನಾನು ಬರ್ತೀನಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಾನು ಬರ್ತೀನಿ, ಸರಿನಾ? ಬೇಡ, ಇವತ್ತಲ್ಲೇ ಇದ್ದು ನಾಳೆ ಬಾ, ಸರಿನಾ? ಸರಿ ರೀ, ಹಾಗೆ ಆಗಲಿ. ಸರಿ ಆಯ್ತು, ನಾನು ಇಡ್ತೀನಿ. ಹುಷಾರು. ಆಯಿತು ರೀ, ಅತ್ತೆ ಹುಷಾರು. ಸರಿ. ನೋಡಿದ್ರೆ ಅಜ್ಜಿ, ಅವಳಿಗೆ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಐತೆ ಅಂತ ಹೇಳಿ. ಅಮ್ಮನ ಮೇಲೆ ಅಷ್ಟು ಪ್ರೀತಿ ಇರೋದಕ್ಕೆ ಆಕಿ ಅಮ್ಮನ ಅತ್ತೆ ಹುಷಾರು ಅಂತ ಹೇಳ್ತಾ ಇರೋದು. ನೀವು ಅಲ್ಲೇ ಇರಿ, ಬರಬೇಡ ಅಂತ ಹೇಳ್ತಾ ಇರೋದು. ಅಮ್ಮಗನ್ನ ಯಾರೋ ಕಿಡ್ನಾಪ್ ಮಾಡಿದಾರಂತ, ಅಲ್ಲೇ ಹುಡುಕ್ತಾ ಇದ್ದಾರಂತ. ಅವ್ರು ಸಿಕ್ಕ ಮೇಲೆ ಬಾ ಅಂತ ನಾನು ಹೇಳಿದ್ನಿ. ಇವಾಗ ನಿಮ್ಗೆ ಸಮಾಧಾನ ಆಯ್ತಲ್ಲ? ಅವಳು ನಾಳೆ ಅಥವಾ ನಾಡಿದ್ದು ಬರ್ತಾಳೆ. ನೀವೇನು ಯೋಚನೆ ಮಾಡಬೇಡಿ. ಅಮ್ಮನ್ನ ನಾನು ನೋಡ್ಕೋತೀನಿ. ಅವ್ರಿಗೇನು ಬೇಕೋ ಅದನ್ನು ನಾನು ಮಾಡ್ಕೊಡ್ತೀನಿ, ಸರಿನಾ? ಏನಾದರೂ ಮಾಡ್ಕೊತ ಹೋಗ್ರಿ. ನೀವು ಗಂಡ ಹೆಂಡತಿ ಬಿಟ್ಟಿರೋದು ನಾವು ಯಾಕೆ ನೋಡೋಕೆ ಬರೋಣ? ನಿಮ್ಮ ತಾಯಿ ಮಗಿಗೆ ಬಿಟ್ಟಿರೋದು ನಾವು ಯಾಕೆ ನೋಡೋಕೆ ಬರೋಣ? ಏನಾದರೂ ಮಾಡಿರಿ, ಆಯಿತಾ? ಹೋಗು, ಕೆಲಸ ಮಾಡೋಕೆ ಹೋಗು.